ನೋ ಪಾರ್ಕಿಂಗ್ ಅಂತ ಇದನ್ನ ಹಾಕಿರ್ತಾರೆ, ಸರಿನಾ? ನೋ ಪಾರ್ಕಿಂಗ್ ಅಲ್ಲಿ ಇದನ್ನ ಬೋರ್ಡ್ ಹಾಕಿದ್ದಾಗ ಟೋಯಿಂಗ್ ಮಾತ್ರ 10 ನಿಮಿಷನೂ ಬೇಕಾಗಿಲ್ಲ, 5 ನಿಮಿಷದಲ್ಲೇ ಬಂದ್ಬಿಟ್ರೆ ಟೋಯಿಂಗ್ ಗಾಡಿ, ಸರಿನಾ? ಅದೇ ರೋಡ್ ಕಿತ್ತೋಗೈತೆ ಅಂದ್ರೆ ಎಷ್ಟು ಜನ ಕಂಪ್ಲೇಂಟ್ ಮಾಡಿದ್ರು, ಒಂದು ವಿಡಿಯೋ ಮಾಡಾಕಿದ್ರು, ಹಿಂಗಾಗೈತೆ. ಎಕ್ಸಾಂಪಲ್ ನೋಡಿ, ವ್ಲಾಗರ್ಸ್ ಆಗಲಿ ಯಾರಾದ್ರೂ ಇದು ಬರ್ತಾ ಇರ್ತಾರೆ, ಹುಡುಗರು ಯಾರೋ ಒಂದು ವಿಡಿಯೋ ಮಾಡಾಕಿರ್ತಾರೆ, ನೋಡ್ಬಿಟ್ಟು ಕಮೆಂಟ್ ಆಗ್ತಿರೋದು ಸರಿ ಬಿಟ್ರೆ ಯಾರು ಬಂದು ಕ್ಲಿಯರ್ ಮಾಡ್ಸಲ್ಲ. ಸೊ ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಎಲೆಕ್ಷನ್ ಹತ್ರ ಇರೋದ್ರಿಂದ ಫಸ್ಟ್ ವೋಟರ್ಸ್ ಹುಡುಗರ ಹತ್ರ ಎಲ್ಲ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಬ್ರೋ, ಏನು ನಿಮ್ಮ ಹೆಸರು? ನನ್ನ ಹೆಸರು ಕಮಲೇಶ್ ಅಂತ. ಕಮಲೇಶ್, ಸೊ ನೀವು ಫಸ್ಟ್ ಟೈಮ್ ವೋಟರಾ ಅಥವಾ? ಫಸ್ಟ್ ಟೈಮ್ ವೋಟರ್, ಈ ವರ್ಷ ಫಸ್ಟ್ ಟೈಮ್. ಓಕೆ, ವೋಟ್ ಏನಕ್ಕೆ ಹಾಕೋದು ಬ್ರೋ? ವೋಟ್ ಏನಕ್ಕಂದರೆ ನಮಗೆ ಪಬ್ಲಿಕ್ಕಿಗೆಲ್ಲ ಒಳ್ಳೇದಾಗಬೇಕು ಅಂತ. ಫಸ್ಟು ವೋಟ್ ಹಾಕ್ತೀವಿ ಅಂದರೆ ನಾವು ಹೇಳೋ ಥರ ಅವ್ರು ಕೆಲಸ ಮಾಡಬೇಕು. ಓಕೆ, ಅದಾದಮೇಲೆ ಇವಾಗ ಹೇಳೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳು ಓಕೆ, ಬೆಳಗ್ಗೆ ಹೊತ್ತು ನಾವು ಈ ಕಡೆ ನೋಡಿ, ಈ ಕಡೆ ನೋಡಿ. ಬೆಳಗ್ಗೆ ಹೊತ್ತು ನಾವು ಕಾಲೇಜ್ಗೆ ಹೋಗ್ಬೇಕಂದ್ರೆ ಒಂದೊಂದು ಬಸ್ಸಲ್ಲಿ ಎಷ್ಟು ಜನ ಇರ್ತಾರೆ, ಹಾಂ, ಅದು ನಮಗೆ ಫಸ್ಟು ಕ್ಲಿಯರ್ ಆಗಬೇಕು. ನಾವು ಕಾಲೇಜ್ಗೆ ಹೋಗೋದು ನಮಗೆ ಹೆಲ್ಪ್ ಆಗಬೇಕು, ಆಮೇಲೆ ಕೆಲ್ಸಕ್ಕೆ ಹೋಗೋರ್ಗೂ ಅಷ್ಟೇ ಆ ಥರ ಆಗಬೇಕು. ಆಮೇಲೆ ನಾವು ಹೇಳೋ ಥರ ಅವ್ರು ಕೆಲಸ ಮಾಡಬೇಕು, ಅವ್ರಿಗೋಸ್ಕರ ಅವ್ರು ಕೆಲಸ ಮಾಡೋದಲ್ಲ, ನಮಗೋಸ್ಕರ ಅವ್ರು ಕೆಲಸ ಮಾಡೋದು. ಸೊ ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ಏನು ಅಂತ ನಿಮ್ಗೆ ಏನಾದರೂ ಐಡಿಯಾ ಇದೆಯಾ? ಎಲ್ಲಿಂದ ಬರುತ್ತೆ? ನಾವೇ ಕಟ್ತಿಲ್ವಾ ಟ್ಯಾಕ್ಸ್? ದಿವಸ ಕಟ್ತಾ ಇದೀವಿ ಟ್ಯಾಕ್ಸ್. ಓಕೆ, ನಾವು ಬೆಳಗ್ಗೆ ಇದ್ದರೆ ಸಂಜೆ ಮಳಗೋ ತನಕ ನಾವು ಟ್ಯಾಕ್ಸೇ ಕಟ್ತಾ ಇರೋದು. ಒಂದು ಸಾಮಾನ್ಯ ಮನುಷ್ಯ ಒಂದು ತಿಂಗಳಿಗೆ 60 ಇಂದ 70 ಸಾವಿರ ಟ್ಯಾಕ್ಸ್ ಕಟ್ತಾನೆ. ಅದು ಯಾವುದು ಡೈರೆಕ್ಟ್ ಟ್ಯಾಕ್ಸಾ ಇಂಡೈರೆಕ್ಟ್ ಟ್ಯಾಕ್ಸ್? ಎಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಕಟ್ತಾ ಇರೋದು. ಓಕೆ, ನಾವು ತಗೊಳ್ಳೋ ಒಂದು ಹಾಲು ಪ್ಯಾಕೆಟಲ್ಲೂ ಟ್ಯಾಕ್ಸ್ ಐತೆ, ಒಂದು ತಗೊಳ್ಳೋ ಒಂದು ಜ್ಯೂಸ್ ಬಾಟಲ್ ಟ್ಯಾಕ್ಸ್ ಐತೆ, ಒಂದು ತಗೊಳ್ಳೋ ಒಂದು ಸ್ವೀಟಲ್ಲೂ ಟ್ಯಾಕ್ಸ್ ಐತೆ, ಎಲ್ಲದರಲ್ಲೂ ಟ್ಯಾಕ್ಸ್ ಇದೆ. ಆ ದುಡ್ಡಲ್ಲಿ ಎಲ್ಲೋಗುತ್ತೆ. ಸೊ ನೀವು ಒಳ್ಳೆ ಉತ್ತರ ಹೇಳಿದ್ರು. ನಾವು ಬೆಳಗ್ಗೆ ಎದ್ದಾಗ್ಲಿಂದ ಮನ್ಕೊಳ್ಳೋವರೆಗೂ, ಅಂದರೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಪೇಸ್ಟಿಂದ ಸೋಪಿಂದ ಹಿಡಿದು ರಾತ್ರಿ ಮನ್ಕೊಳ್ಳೋ ಬೆಡ್ಶೀಟು, ಹಾಸಿಗೆ ದಿಂಬಿಂದ ಪ್ರತಿಯೊಂದಕ್ಕೂ ನಾವು ಟ್ಯಾಕ್ಸ್ ಕಟ್ಟಿರ್ತೀವಿ ಇಂಡೈರೆಕ್ಟಾಗಿ ಅಂತ ತುಂಬ ಅದ್ಭುತವಾಗಿ ಹೇಳಿದ್ರು. ಮತ್ತು ಇನ್ನು ಏನೇನು ಸಮಸ್ಯೆ ಇದೆ ನಿಮಗೆ, ನಿಮ್ಮ ಫಸ್ಟ್ ವೋಟರ್ಸು ಒಬ್ಬ MLA ಆಗಲಿ ಯಾವುದೇ ಜನಪ್ರತಿನಿಧಿ ಆಗಲಿ ಯಾವ ಥರ ಕೆಲಸ ಮಾಡಬೇಕು, ಹೆಂಗೆ ನಿಮ್ಮನ್ನು ಅವರು ಕಾಂಟ್ಯಾಕ್ಟಲ್ಲಿ ಇರಬೇಕು ಅನ್ನೋದು ಬಯಸ್ತೀರಾ? ಇವಾಗ ಫಾರ್ ಎಕ್ಸಾಂಪಲ್ ಹೆಂಗೆ ಹೇಳಿದ್ರೆ, ನಾವು ಒಂದು ಶೋರೂಮಿಗೆ ಹೋಗ್ತೀವಿ, ಯಾವ್ದಾದ್ರು ಒಂದು ಫ್ರಿಜ್, ವಾಷಿಂಗ್ ಮಿಷಿನ್ ಏನಾದ್ರು ತಗೊಂಡ್ರು ಅವ್ರು ನಮಗೆ ಮೆಸೇಜ್ಗಳು ಕಳಿಸ್ತಾರೆ, ಹೆಂಗಿದೆ ನಮ್ದು ರಿವ್ಯೂ ಹೇಳ್ರಿ ಅಂತ. ಆ ಥರ ಇವರು ಮಾಡಬೇಕು. ನಾವು ಏನಾದರೂ ಇವಾಗ ಅಷ್ಟು ಫಂಡಿಂಗ್ ಆಗುತ್ತೆ, ಇಷ್ಟು ಫಂಡಿಂಗ್ ಆಗುತ್ತೆ ಅಂತ ಹೇಳ್ತಾರೆ, ಆ ಫಂಡಿಂಗಿಂದು ಎಲ್ಲ ಎಲ್ಲಿ ಅಕೌಂಟಬಿಲಿಟಿ, ಅದ್ರದ್ದು ಅಕೌಂಟ್ಸ್ ನಮಗೆ ಬೇಕು. ಓಕೆ ಓಕೆ ಓಕೆ, ಹಾಂ, ಗುಡ್. ಅದ್ರ ಅಕೌಂಟ್ಸ್ ನಮಗೆ ಬೇಕು. ಆಮೇಲೆ ಅವ್ರು ಎಲ್ಲದಕ್ಕೂ ಲೆಕ್ಕ ಹೇಳ್ಬೇಕು. ಗುಡ್, ಹಾಂ. ಇದನ್ನ ಮಾಡಿದೆ ಅದನ್ನ ಮಾಡಿದೆ ಅಂತಾರೆ, ಎಲ್ಲೂ ಮಾಡೇ ಇಲ್ಲ. ನೋಡ್ರಿ, ಅಲ್ಲೂ ಮೋರಿ ಎಲ್ಲ ಹಂಗೆ ಬಿದ್ದಿದೆ, ಏನು ಮಾಡಿಲ್ಲ. ಸೊ ಇನ್ನೊಂದು, ಮೋರಿ ಏನೇ ಆಗಲಿ ನೀವು ಅಕೌಂಟಬಿಲಿಟಿ ತುಂಬ ಅದ್ಭುತವಾಗಿ ಕೇಳಿದ್ರಿ. ಅಂದರೆ ಯಾವುದೇ ಒಬ್ಬ ಜನಪ್ರತಿನಿಧಿ ಫಂಡಿಂಗ್ ಅಂತಂದರೆ ಕ್ಷೇತ್ರಕ್ಕೆ ಅನುದಾನ ಎಷ್ಟು ಬಂದಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಅಂತ ಹೇಳ್ತಾ ಇದ್ದೀವಿ. ಒಬ್ಬೊಬ್ರು ಎಲ್ಲರೂ ಪಬ್ಲಿಕ್ ಹತ್ರ ನಾವು ಕಟ್ತಿರೋ ಟ್ಯಾಕ್ಸ್ ನಮಗೆ ಗೊತ್ತಾಗಿಲ್ಲ, ನಾವು ಯಾರ್ಯಾರು ಎಲ್ಲೆಲ್ಲಿ ತಗೊಂತಾರಂತ ಏನು ಗೊತ್ತಿಲ್ಲ ನಮಗೆ. ಸೊ ಮೇನ್ ಪ್ರಶ್ನೆ, ನಾವು ಗೌರ್ಮೆಂಟ್ ಕಟ್ತಾ ಇರೋ ಟ್ಯಾಕ್ಸು ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ, ಏನು ಗೊತ್ತಾಗ್ತಾ ಇಲ್ಲ. ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಾಗಬೇಕು. ಅದನ್ನು ಯಾವ ಥರ ಒಂದು ರಿವ್ಯೂ ತಗೊಳ್ಳೋ ಮೂಲಕ ಏನು ದುಡ್ಡು ಬಂದೈತೆ, ಏನು ಖರ್ಚು ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ನಮಗೆ ಫೋನಿಗೆಲ್ಲ ಇವಾಗ ಏನೇನೋ ಟೆಕ್ನಾಲಜಿಗಳೈತೆ, ಇದು ಒಂದು ಟೆಕ್ನಾಲಜಿ ಅಂತ ಬರಲಿ ಫೋನಿಗೆಲ್ಲ ಬಂದರೆ ಏನಾಗುತ್ತೆ ಇಷ್ಟೇ. ಖಂಡಿತ. ಓಕೆ, ತಮ್ಮ ಹೆಸರು? ಜೀವನ್. ನೀವು ಫಸ್ಟ್ ವೋಟರಾ ಅಥವಾ ಹೇಗೆ? ಎರಡನೇ ವೋಟರು. ಸೊ ಎರಡನೇ ವೋಟರು, ನಿಮ್ಮ ಅನಿಸಿಕೆ ಏನು? ನೀವು ಒಂದು ವೋಟ್ ಹಾಕಿದ್ಮೇಲೆ ಯಾವ ಥರ ನಡಿಬೇಕು, ಹೆಂಗೆ ಅದು ನಿಮಗೆ ಪಾರದರ್ಶಕವಾಗಿ ಬೇಕು ಅನ್ನೋದು ಬಯಸ್ತೀನಿ. ಯಾವ ಥರ ಅಂದರೆ, ಈಗ ವೋಟ್ ಹಾಕಿದ್ವಿ ಅಂದಮೇಲೆ ಅವ್ರು ಏನಂತ ಬರ್ತಾರೆ, ವೋಟ್ ಟೈಮಲ್ಲಿ ಮಾತ್ರ ನಾನು ಈ ಥರ ಹೆಲ್ಪ್ ಮಾಡ್ತೀನಿ, ಆ ಥರ ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾರೆ. ನಮಗೆ ಆ ಟೈಮಲ್ಲಿ ಮಾತ್ರ ವೋಟ್ ಹೆಲ್ಪ್ ಮಾಡೋದು ಬೇಡ. ಯಾಕಂದರೆ ಇವಾಗ ನಮಗೆ ತುಂಬ ಕಷ್ಟ ಅನ್ಬಸ್. ಯಾವ ಥರ ನೀವು ರೋಡ್ ನೋಡಿ, ರೋಡು ಅಲ್ಲಿ ಕಿತ್ತೋಗಿದೆ, ಇಲ್ಲಿ ಕಿತ್ತೋಗಿದೆ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಒಂದು ಟೈಮ್ ಕರೆಂಟ್ ಹೋದರೆ ಎಷ್ಟೊತ್ತಾದ್ರೂ ಕರೆಂಟ್ ಬರಲ್ಲ, ಒಂದು ಎಲೆಕ್ಟ್ರಿಸಿಟಿ ಕರೆಕ್ಟಾಗಿ ಇದೆಯಲ್ಲ, ಒಂದು ವಾಟರ್ ಸರ್ವಿಸ್ ನೀಟಾಗಲ್ಲ. ಮೇಯ್ನ್ ನಮಗೆ ಬೇಕಾಗಿರೋದೇನೋ ಸೋರ್ಸಸ್, ಡೈಲಿ ಸೋರ್ಸಸ್ ಏನಿದೆ, ರೋಡ್ ಆಗಲಿ, ವಾಟರ್ ಆಗಲಿ, ಎಲೆಕ್ಟ್ರಿಸಿಟಿ ಆಗಲಿ, ಅದಾಗಲಿ. ಆಮೇಲೆ ಇನ್ನೂ ಟ್ಯಾಕ್ಸ್ ಕಟ್ಟಿದ್ದಿದ್ದ ಮೇಲೆ ಅವ್ರು ಎಲ್ಲನೂ ಒಂದು ಸ್ವಲ್ಪ ಇದು ಮಾಡಿಕೊಟ್ಬಿಟ್ಟು ನೀಟಾಗಿ ಇದು ಮಾಡಬೇಕು ಅಂತ ಅಷ್ಟೇ. ಸೊ ಪ್ರತಿ ಸಾರಿನೂ ಹೇಳ್ತಾರಲ್ಲ, ಅವರು ಭರವಸೆಗಳು ಕೊಡ್ತಾರೆ, ಪ್ರಣಾಳಿಕೆಗಳು ಬಿಡುಗಡೆ ಮಾಡ್ತಾರೆ. ಸೊ ನಿಮ್ಗೆ ಹೇಳ್ತಾನೆ ಇದ್ದಾರಲ್ಲ, ಬಟ್ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ. ಅದೇ ಗೊತ್ತಾಗ್ತಿದೆ, ಇವಾಗ ಗೊತ್ತಾಗಿದೆಯಲ್ವಾ. ಇವಾಗ ನೋಡಿ, ನಾವು ಕಾಂಗ್ರೆಸ್ ಅವ್ರು ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, 2,000 ರೂಪಾಯಿ ಕೊಡ್ತಾರೆ, ಅದು ಇದು ಅಂತೆಲ್ಲ ಹೇಳಿದ್ರು. ಎಲ್ಲ ಜನಗಳು ಏನ್ ಮಾಡಿದ್ರು, ನಮ್ಗೆ ಯೂಸ್ ಆಗುತ್ತೆ ಅನ್ಕೊಂಡು ಇದು ಮಾಡಿದ್ರು. ಆ 2,000 ರೂಪಾಯಿ ಕೊಡೋ ಇದನ್ನ ಏನ್ ಮಾಡ್ತಾರೆ, ಇವಾಗ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದಾರೆ. ಇವಾಗ ನೋಡಿ, ಒಂದು ಹಾಲಿನ ರೇಟ್ 22 ರೂಪಾಯಿ ಇತ್ತು ಸ್ಟಾರ್ಟಿಂಗ್, 28 ರೂಪಾಯಿ ಆಗಿದೆ. ಒಂದು ನೀರಿನ ನೋಡಿ, ನೀರು ಎಷ್ಟು 10 ರೂಪಾಯಿ ಇತ್ತು, ಇವಾಗ 15 ರೂಪಾಯಿ, 20 ರೂಪಾಯಿ ಆ ಥರ ಹೋಗ್ತಿದೆ. ಇವಾಗ ಅದೇ ತುಂಬಾ ಪ್ರಾಬ್ಲಮ್ ಆಗ್ತದೆ. ಮತ್ತೆ ಈ ತರ ಯಾವ ತರ ಬಯಸ್ತೀರಿ ನೀವು? ಅವರು ಯಾವ ತರ ನಿಮ್ಮನ್ನ ಕನೆಕ್ಟಿವ್ ಆಗಿ ಇಟ್ಕೋಬೇಕಾ, ಹೆಂಗೆ ಏನು? ಅವ್ರು ನಮ್ಮನ್ನ ಕನೆಕ್ಟಿವ್ ಇಟ್ಕೊಳ್ಳೋದು ಬೇಡ, ನಾವೇ ಅವ್ರನ್ನ ಸ್ವಲ್ಪ ಇದು ಮಾಡ್ಕೊಂಡು ಇರಬೇಕು ಅಂತ. ಇವಾಗ ಫ್ರೀ ಕೊಡ್ತಾರೆ ಅಂತ ಹೇಳ್ತಿದಾರಲ್ವಾ, ಫ್ರೀ ಕೊಡೋದು ಬೇಕಾಗಿಲ್ಲ. ಫ್ರೀ ಕೊಡೋ ಬದಲು ಯಾವುದಾದ್ರು ರೋಡ್ ಹೋಗಿದೆಯಾ, ರೋಡ್ ನೀಟ್ ಮಾಡ್ಕೊಂಡು
ಏನೋ ಪ್ರಾಬ್ಲಮ್ ಆಗಿದೆ, ಆ ಪ್ರಾಬ್ಲಮ್ ಮಾಡ್ಕೊಂಡು ಇದು ಕ್ಲಿಯರ್ ಮಾಡ್ಕೊಂಡು ಅಷ್ಟೇ. ಅವ್ರು ಬಂದ್ಬಿಟ್ಟು ಫ್ರೀ ಕೊಡ್ತೀನಿ ಅದು ಮಾಡ್ತೀನಿ ಅದೇನು ಬೇಡ. ನಮಗೆ ಇರೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಅದನ್ನ ನೀಟಾಗಿ ನಡ್ಸ್ಕೊಳ್ಳೋದು ಅದೇ ಸಾಕು ಜನಗಳಿಗೆ. ಯಾರು ಈಗ ಫ್ರೀ ಬೇಕು ಅಂತ ಯಾರು ಬಯಸ್ತಾನೆ ಇಲ್ಲ. ಇವಾಗ ಆಯ್ತಿರೋ ಪ್ರಾಬ್ಲಮ್ ಏನು ಫ್ರೀ ಕೊಟ್ಟಿರೋದನ್ನ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಆ ಟ್ಯಾಕ್ಸ್ ಏನು ಬೇಡ, ಇವಾಗ ಏನು ನಾರ್ಮಲಾಗಿ ಏನಿದೆ ಅದು ಮಾಡಿ ಅಂತ ಅಷ್ಟೇ. ಓಕೆ, ನೀವು ಇದಕ್ಕೆಲ್ಲ ಸೊಲ್ಯೂಷನ್ ಏನು ಕಂಡುಹಿಡಿಯೋಕ್ಕೆ ಯಾವ ಥರ ಹೇಳ್ತೀರಿ? ಇವಾಗ ಸೊಲ್ಯೂಷನ್ ಅಂದರೆ ಸರ್ ಇವ್ರು ಹೇಳಿದ್ರಲ್ಲ ಈಗ ಅದೇ ಥರ ಇವಾಗ ಕ್ವಶನ್ ಮತ್ತು ಇದನ್ನು ಮಾಡಬೇಕಲ್ವಾ. ಅವರು ನಮಗೆ ರಿಪೋರ್ಟ್ ಕೊಡಲಿ. ಯಾವ ಥರ ರಿಪೋರ್ಟ್ ಕೊಡಲಿ ಅಂದರೆ ಬರೀ ಈಗ ಏನೋ ಓಟ್ ಟೈಮಲ್ಲಿ ಮಾತ್ರ ಇದಕ್ಕೆ ಬರ್ತಾರೆ. ಏನೋ ನಿಮ್ಮ ಮನೇಲಿ ಪ್ರಾಬ್ಲಮ್ ಆಗಿದೆಯಾ, ಏನಾಗಿದೆ, ನಾವು ಸಾಲ್ವ್ ಮಾಡ್ಕೊಡ್ತೀವಿ, ಅದು ಮಾಡ್ಕೊಂಡ್ಕೊಡಿ. ನಮಗೆ ಅದು ಬೇಕಾಗಿಲ್ಲ. ನಮಗೆ ಬೇಕಾಗಿರೋದೇನು 5 ವರ್ಷ ಇದಿರುತ್ತಲ್ವಾ, ಅವ್ರು 5 ವರ್ಷ ಪವರ್ ಇದೆ. 5 ವರ್ಷ ನಮ್ಮನ್ನ ಕೇಳ್ಬಿಟ್ಟು ಮಾಡಲಿ. ವಾಟ್ರ್ ಸರಿಯಾಗಿ ಬರ್ತಿದೆಯಾ, ಈಗ ಎಲೆಕ್ಟ್ರಿಸಿಟಿ ಕರೆಕ್ಟಾಗಿ ಬರ್ತಿದೆಯಾ, ರೋಡ್ ಸರಿಯಾಗಿದೆಯಾ, ಮತ್ತೆ ಇನ್ನೊಂದು ಪ್ರಾಬ್ಲಮ್ ಆಗಿದೆಯಾ, ಏನಾಗಿದೆ, ಎಲ್ಲ ಕರೆಕ್ಟಾಗಿದೆ ಅಂತ ನಮಗೊಂದು ರಿಪೋರ್ಟ್ ಕೊಡಲಿ. ರಿಪೋರ್ಟ್ ಕೊಟ್ಟಾಗ ನಮ್ಗೆ ಏನಾಗುತ್ತೆ, ಅವರು ಜಗಳ ಆಡೋದು ಅವಶ್ಯಕತೆ ಇರಲ್ಲ, ಇನ್ನೊಬ್ಬರ ಮೇಲೆ ಎತ್ತಾಕೋದು ಅವಶ್ಯಕತೆ ಇರಲ್ಲ, ಏನಿಲ್ಲ. ಎಲ್ಲ ನಮ್ಮ ಇದ್ರೆ ನಮ್ಮ ಪ್ರಾಬ್ಲಮ್ ಅಲ್ಲೇ ಕ್ಲಿಯರ್ ಆಗಿಬಿಡುತ್ತೆ. ಇನ್ನೊಂದು ಪ್ರಾಬ್ಲಮ್ ಇರಲ್ಲ. ಅದಕ್ಕೋಸ್ಕರ ನಾವು ಇದು ಮಾಡೋ ಅಂದರೆ ಏನಿದೆ ರಿಪೋರ್ಟ್ ಎಲ್ಲ ನಮಗೆ ಕೊಡಬೇಕು ಅಂತ ಅಷ್ಟೇ. ಸೊ ಪ್ರತಿಯೊಂದನ್ನು ಅಪ್ಡೇಟ್ ನಮಗೆ ಮಾಡಲಿ. ನಾವು ಇದು ಮಾಡಿದೀವಿ ಅಂತ ನೀವು ಎಕ್ಸಾಂಪಲ್ ತಗೊಳ್ಳಿ. ಈಗ ಬೇರೆ ಎಲ್ಲೋ ಕ್ರಿಕೆಟ್ ನಡೀತಾ ಇರುತ್ತೆ, ಬೇರೆ ಎಲ್ಲೋ ಏನೋ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಅದನ್ನ ಪಿನ್ ಟು ಪಿನ್ ನಮಗೆ ತೋರಿಸ್ತಾರಲ್ವಾ, ಅದೇ ತರ ಇದನ್ನು ಒಂದು ಮಾಡ್ಬಿಡ್ಲಿ. ಅಂದ್ರೆ ಇವ್ರು ಹೇಳೋದು ಎಲ್ಲೋ ಆಸ್ಟ್ರೇಲಿಯಾದಲ್ಲೋ ದುಬೈಯಲ್ಲೋ ಎಲ್ಲೋ ಕ್ರಿಕೆಟ್ ನಡೆಯುವಾಗ ಪಿಂಟು ಒಂದೊಂದು ಬಾಲು ಯಾವ ತರ ವೈಡ್ ಆಯ್ತು, ಸಿಕ್ಸ್ ಹೆಂಗ್ ಹೊಡೆದ್ರು ಎಲ್ಲೂ ಹೆಂಗೆ ಲೈವ್ ಮೂಲಕ ತೋರಿಸ್ತಾರೋ ಅದೇ ತರನೇ ಇವ್ರು ಹೇಳ್ತಾ ಇದ್ದಾರೆ ನೀವೇನೇನು ಕೆಲಸ ಮಾಡ್ತಿದ್ರ ಅನ್ನೋ ತರ ಒಂದು ಲೈವ್ ಮೂಲಕ ನಮಗೆ ಹತ್ರ ತೋರಿಸ್ಲಿ ಅವರು ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ರೈಟ್? ಇವಾಗ ಎಕ್ಸಾಂಪಲ್ ನೋಡ್ಕೊಳ್ಳಿ, ನೋ ಪಾರ್ಕಿಂಗ್ ಅಂತ ಇದನ್ನ ಹಾಕಿರ್ತಾರೆ, ಸರಿನಾ? ನೋ ಪಾರ್ಕಿಂಗ್ ಅಲ್ಲಿ ಇದನ್ನ ಬೋರ್ಡ್ ಹಾಕಿದ್ದಾಗ ಟೋಯಿಂಗ್ ಮಾತ್ರ 10 ನಿಮಿಷನೂ ಬೇಕಾಗಿಲ್ಲ, 5 ನಿಮಿಷದಲ್ಲೇ ಬಂದ್ಬಿಟ್ರೆ ಟೋಯಿಂಗ್ ಗಾಡಿ, ಸರಿನಾ? ಅದೇ ರೋಡ್ ಕಿತ್ತೋಗೈತೆ ಅಂದ್ರೆ ಎಷ್ಟು ಜನ ಕಂಪ್ಲೇಂಟ್ ಮಾಡಿದ್ರು, ಒಂದು ವಿಡಿಯೋ ಮಾಡಿ ಹಾಕಿದ್ರು, ಹಿಂಗಾಗೈತೆ. ಎಕ್ಸಾಂಪಲ್ ನೋಡಿ, ವ್ಲಾಗರ್ಸ್ ಆಗಲಿ ಯಾರಾದ್ರೂ ಇದು ಬರ್ತಾ ಇರ್ತಾರೆ, ಹುಡುಗರು ಯಾರೋ ಒಂದು ವಿಡಿಯೋ ಮಾಡಿ ಹಾಕಿರ್ತಾರೆ, ನೋಡ್ಬಿಟ್ಟು ಕಮೆಂಟ್ ಆಗ್ತಿರೋದು ಸರಿ ಬಿಟ್ರೆ ಯಾರು ಬಂದು ಕ್ಲಿಯರ್ ಮಾಡ್ಸಲ್ಲ. ಹೋಗ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬರ್ತಾರ, ಅವರು ಬರಲ್ಲ. ಈಗ ಹೋಗ್ಲಿ ಯಾರಾದ್ರು ಈ ಏರಿಯಾ ಇದ್ದಿರ್ತಾರ, ಯಾರು ಬರಲ್ಲ. ನಾವು BBMP ಬರ್ತಾರ, ಯಾರು ಬರಲ್ಲ. BBMP ಆಟೋದಾರೆ ಬರ್ತಾ ಇರ್ತಾರೆ ಡೈಲಿ, ಅವರು ನೋಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ತಾನೆ ಆಫೀಸರ್ಸ್ ಎಲ್ಲಿರ್ತಾರೆ, ಏನು ಮಾಡ್ತಾರೆ ಎಲ್ಲ ಗೊತ್ತಿರುತ್ತೆ ತಾನೆ. ಅವ್ರು ಮಾಡ್ಬೋದು, ಮಾಡಿಸೋದಲ್ಲ, ಮಾಡಲ್ಲ. ನಾನು ಹೇಳ್ತಿರೋದೇನಂದ್ರೆ ಪ್ರತಿಯೊಂದು ಅಪ್ಡೇಟ್ ಮಾಡಲಿ. ಇವಾಗ ಬೇರೆ ಬೇರೆ ಥರ ಈಗ ಏನೋ ಆ್ಯಪ್ಗಳು ಬಿಟ್ಟಿದ್ದಾರೆ, ಅದೇ ಥರ ಆ್ಯಪ್ಗಳು ಬಿಡಲಿ. ನಮ್ಗೇನೋ ಪ್ರಾಬ್ಲಮ್ ಇದ್ರೆ ಆ್ಯಪಲ್ಲಿ ಹಾಕ್ತೀವಿ, ನೋಡ್ಬಿಟ್ಟು ಬಂದು ಕ್ಲಿಯರ್ ಮಾಡ್ಕೊಂಡು ಅಷ್ಟೇ. ಇಮಿಡಿಯೇಟ್ ಕ್ಲಿಯರ್ ಆಗುತ್ತೆ 24 ಅವರ್ಸ್. ಹೋಗ್ಲಿ 24 ಅವರ್ಸ್ ಕ್ಲಿಯರ್ ಆಗುತ್ತೆ. ಆಗಿಲ್ವಾ ಒಂದು ವೀಕ್ ತಗೊಂಡು ಮಾಡ್ಕೊಡ್ಲಿ ಅಷ್ಟೇ, ಅದೇ ಕೇಳ್ತಾ ಇರೋದು. ಸೊ ಖಂಡಿತ